ಅದು ಒಂದು ಚಿಕ್ಕ ಗ್ರಾಮ. ಆ ಗ್ರಾಮದಲ್ಲಿ ಅಲೇಖ್ಯ ನಾಗಗೋಪಿ ಎಂಬ ಇಬ್ರು ಪ್ರೀತಿಸ್ತಿದ್ರು. ಒಂದು ದಿನ ಅಲೇಖ್ಯ ನಾಗಗೋಪಿಯೊಂದಿಗೆ, ಗೋಪಿ, ನಮ್ಮ ಪ್ರೀತಿ ವಿಷಯ ನಮ್ಮ ಮನೇಲಿ ಗೊತ್ತಾಗೋಯ್ತು. ಇನ್ನು ನಾವು ಆಲಸ್ಯ ಮಾಡಬಾರ್ದು. ಎಲ್ಲಿಗಾದ್ರೂ ಹೋಗಿ ಮದ್ವೆ ಆಗೋಣ. ಸರಿ, ಹಾಗಾದ್ರೆ ಇವತ್ತೇ ಹೊರಟೋಗೋಣ. ಊರಿನ ಕೊನೆಯಲ್ಲಿರೋ ಮರದ ಹತ್ರ ನನಗೋಸ್ಕರ ಕಾಯ್ತಾ ಇರು. ನಾನು ಸರಿಯಾಗಿ 12 ಗಂಟೆಗೆಲ್ಲ ಬಂದ್ಬಿಡ್ತೀನಿ ಅಂತ ಅನ್ಕೊಳ್ತಾನೆ. ಆ ದಿನ ರಾತ್ರಿ ಸಮಯ ಅಲೇಖ್ಯ ಯಾರಿಗೂ ಗೊತ್ತಿಲ್ಲದೆ ಮನೆಯಿಂದ ಹೊರಗಡೆಗೆ ಬಂದು ಗೋಪಿಗೋಸ್ಕರ ಕಾಯ್ತಾ ಇರ್ತಾಳೆ. ಬೆಳಿಗ್ಗೆ ಆಗೋಗುತ್ತೆ. ಆಗ ಗೋಪಿ ಬರಲಿಲ್ಲ ಅಂತ, ಗೋಪಿ ನನ್ನ ಮೋಸ ಮಾಡ್ದ. ಈಗ ನನ್ನ ಮನೆಗೆ ಹೋಗೋ ಪರಿಸ್ಥಿತಿ ನಂದಲ್ಲ. ಏನು ಮಾಡಬೇಕು ಅಂತ ಅಳುತ್ತಾ ಅಲ್ಲಿ ಇರೋ ಕೆರೆಯಲ್ಲಿ ಧುಮುಕಿ ಕೆರೆಯಲ್ಲಿ ಮುಳುಗೋಗ್ತಾಳೆ. ಆ ದಿನ ರಾತ್ರಿ ಸಮಯ ಆಕೆ ದೆವ್ವವಾಗಿ ಬದಲಾಗಿ, ಗೋಪಿ, ನಾನು ಎಷ್ಟು ಮೋಸ ಮಾಡಿದೆ. ನಾನು ನಿನ್ನ ಬಿಡಲ್ಲ, ಸಾಯಿಸ್ಬಿಡ್ತೀನಿ ನಿನ್ನ ಅಂತ ಗೋಪಿ ಮನೆಗೆ ಹೋಗುತ್ತೆ. ಅಲ್ಲಿ ಗೋಪಿಯ ಕಾಲು ಕೈ ಕಟ್ಟಿ ಹಾಕಿರುತ್ತೆ. ಅದನ್ನು ನೋಡಿದ ದೆವ್ವ ಆಶ್ಚರ್ಯವಾಗಿ ಆತನ ಹತ್ರಕ್ಕೆ ಹೋಗುತ್ತೆ. ದೆವ್ವನ ನೋಡಿದ ಗೋಪಿ, ಯಾರು ನೀನು? ದಯವಿಟ್ಟು ನನ್ನ ಏನೂ ಮಾಡಬೇಡ, ಭಯ ಪಡಬೇಡ ಗೋಪಿ, ನಾನು ಅಲೇಖ್ಯ ಅಂತ ನಡೆದ ವಿಷಯ ಎಲ್ಲ ಹೇಳಿ ಜೋರಾಗಿ ಅಳ್ತಾಳೆ. ಅಯ್ಯೋ, ಎಷ್ಟು ಕೆಲಸ ಮಾಡಿದೆ ಅಲೇಖ್ಯ, ಮೊದಲು ನನ್ನ ಕಟ್ಟುಗಳು ಬಿಚ್ಚು ಅಂತ ಹೇಳ್ತಾನೆ. ಅದಕ್ಕೆ ಆಕೆ ಸರಿ ಅಂತ ಹೇಳಿ ಕಟ್ಟು ಬಿಚ್ತಾಳೆ. ಆ ನಂತರ ಅವರು ಹೊರಗಡೆಗೆ ಹೊರಟೋಗ್ತಾರೆ. ಅಯ್ಯೋ ಅಲೇಖ್ಯ, ನಾನು ಸರಿಯಾಗಿ ಹೊರಗಡೆ ಬರೋ ಸಮಯಕ್ಕೆ ನಮ್ಮಣ್ಣ ನನಗೆ ಅಡ್ಡ ಬಿದ್ದು ಆ ಸಮಯಕ್ಕೆ ಬಂಧಿಸ್ಬಿಟ್ಟ. ಅದಕ್ಕೆ ನಾನು ಬರೋಕ್ಕಾಗಿಲ್ಲ. ಆದರೆ ಇಷ್ಟರಲ್ಲೇ ನೀನು ಈ ಕೆಲಸ ಮಾಡ್ತೀಯ ಅಂದ್ಕೊಂಡಿರಲಿಲ್ಲ ಅಂತ ಜೋರಾಗಿ ಅಳ್ತಾನೆ. ನಾವಿಬ್ರು ಸೇರಬೇಕು ಅಂತ ಬರ್ತಿಲ್ಲ ಅನ್ಕೊಳ್ತೀನಿ. ಅದಕ್ಕೆ ಹೀಗೆ ನಡೀತು. ಯಾಕೆ ಹಾಗೆ ಅನ್ಕೊಳ್ತಿದ್ಯಾ? ನಿನ್ನ ಮಾಯಾಶಕ್ತಿಗಳಿದಾವಲ್ವಾ, ಮತ್ತೆ ಮಾಮೂಲಿ ರೂಪಕ್ಕೆ ಬದಲಾಗು. ನಾವು ಮದ್ವೆ ಮಾಡ್ಕೊಂಡು ಎಲ್ಲಿಗಾದ್ರೂ ಹೋಗಿ ಹಾಯಾಗಿ ಬದುಕೋಣ ಅಂತ ಅಂತಾನೆ. ಅದಕ್ಕೆ ಆಕೆ ಸರಿ ಅಂತ ಮನುಷ್ಯಳ ರೂಪಕ್ಕೆ ಬದಲಾದ್ಲು. ಆ ನಂತರ ಇಬ್ರು ಮದ್ವೆ ಮಾಡ್ಕೊಂಡು ಇನ್ನೊಂದು ಊರಿಗೆ ಹೋಗ್ತಾರೆ. ವರ್ಷಗಳು ಕಳೆದವು. ಅವರಿಬ್ರಿಗೂ ಒಂದು ಮಗು ಹುಟ್ಟುತ್ತೆ. ಅದಕ್ಕೆ ಅವರಿಬ್ರು ತುಂಬಾ ಸಂತೋಷ ಪಡ್ತಾರೆ. ಹಾಗೆ ಇನ್ನಷ್ಟು ವರ್ಷಗಳು ಕಳೆದವು. ಆ ಮಗು ದೊಡ್ಡದಾಗುತ್ತೆ. ಮಗಳ ಹೆಸರು ಕವಿತಾ ಅಂತ ಇಡ್ತಾರೆ. ಒಂದು ದಿನ ಕವಿತಾ ಆಟ ಆಡ್ತಿದ್ದಾಗ ಅವರ ಸ್ನೇಹಿತರಾದ ನಳಿನಿ, ವಿಮಲಾ ಅಲ್ಲಿಗೆ ಬರ್ತಾರೆ. ಕವಿತಾ, ನಿನ್ಗಿಷ್ಟು ದೊಡ್ಡ ಜುಟ್ಟು ಹೇಗ್ ಬಂತು? ಇದಕ್ಕೇನಾದ್ರೂ ಹಚ್ಚತೀಯಾ? ಇಲ್ಲ, ನಾನೇನು ಹಚ್ಚಲ್ಲ. ನಿಜ ಹೇಳು, ನಮ್ಮಿಬ್ರಿಗೂ ಇರೋ ಜುಟ್ಟು ತುಂಬಾ ಚಿಕ್ಕದ್ದು. ಎಲ್ಲರೂ ನನ್ನ ಜುಟ್ಟು ನೋಡಿ ಮೇಕೆ ಬಾಲ ಅಂತ ಗೇಲಿ ಮಾಡ್ತಿದ್ದಾರೆ. ದಯವಿಟ್ಟು ನೀನು ಏನು ಹಚ್ತೀಯಾ ಹೇಳು? ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಸರಿ, ತುಂಬಾ ಸಮಯ ಆಯ್ತು, ನಾನು ಹೋಗ್ತೀನಿ ಅಂತ ಅಲ್ಲಿಂದ ಮನೆಗೆ ಹೊರಟೋಗ್ತಾಳೆ. ನಳಿನಿ, ವಿಮಲಾ ಒಬ್ಬರೊಂದಿಗೆ ಒಬ್ರು ಕವಿತಾಗಿ ಉದ್ದ ಜಡೆ ಇದೆ ಅಂತ ಅವಳ ಕೊಬ್ಬು ಇಳಿಸೋಣ ಅಂತ ಹೇಳಿ ಅವರಿಬ್ರು ನಿದ್ದೆ ಮಾಡ್ತಿದ್ದಾಗ ಆಕೆ ಇರೋವಾಗೆ ಅವ್ರ ಮನೆಗೆ ಹೋಗಿ ಆಕೆಗೆ ಬೋಡಿ ಹೊಡಿತಾರೆ. ಆ ಮರುದಿನ ಅಂತ ಜೋರಾಗಿ ಅಳ್ತಾ ಇರ್ತಾಳೆ ಕವಿತಾ. ಅದನ್ನ ನೋಡಿದ ತಂದೆ ತಾಯಿರಿಬ್ರು, ಅಯ್ಯೋ ಏನಿದೆಲ್ಲ, ಯಾರ್ ಮಾಡಿದ್ರು ಅಂತ ಅನ್ಕೊಳ್ತಾರೆ. ನನಗೆ ಬೋಡಿ ಹೊಡೆದವ್ರು ಯಾರೋ ನನಗ್ ಗೊತ್ತು. ಖಂಡಿತವಾಗ್ಲೂ ನಳಿನಿ, ವಿಮಲಾನೇ. ಖಂಡಿತವಾಗ್ಲೂ ಅವರಿಬ್ರಿಗೂ ಸಹ ಗುಂಡು ಹೊಡಿಸ್ತೀನಿ ಅಂತ ಹೇಳಿ ನಳಿನಿ ಮನೆಗೆ ಹೋಗಿ ಮಲ್ಗಿರೋ ನಳಿನಿಗೆ ಗುಂಡು ಹೊಡಿತಾಳೆ. ಆಕೆ ಹಾಗೂ ಗುಂಡು ಮಾಡ್ತಿದ್ರಿಂದ ಕವಿತಾಗೆ ಉದ್ದ ಜುಟ್ಟು ಬರುತ್ತೆ. ಆಶ್ಚರ್ಯವಾಗಿದೆ, ಅವರ ಜುಟ್ಟು ಕತ್ತರಿಸಿದ್ರೆ ನನಗ್ ಜುಟ್ಟು ಹೇಗ್ ಬೆಳೀತು? ಹಾಗಾದ್ರೆ ಆ ವಿಮಲಾ ಜುಟ್ಟು ಸಹ ಕತ್ತರಿಸ್ಬಿಡ್ತೀನಿ ಅಂತ ಅನ್ಕೊಳ್ತಾಳೆ. ಆದ್ರೆ ಆಗ್ಲೇ ಬೆಳಿಗ್ಗೆ ಆಗೋಯ್ತು. ನಾಳೆ ರಾತ್ರಿ ಈಕೆಗೆ ಬುದ್ಧಿ ಹೇಳ್ತೀನಿ. ವಿಮಲಾಗೂ ಗುಂಡು ಹೊಡೆದು ನನ್ನ ಜುಟ್ಟು ಇನ್ನಷ್ಟು ಉದ್ದ ಮಾಡ್ತೀನಿ ಅಂತ ಅನ್ಕೊಳ್ತಾಳೆ ಕವಿತಾ. ಆ ಮರುದಿನ ನಳಿನಿ ವಿಮಲಾ ಹತ್ರಕ್ಕೆ ಹೋಗಿ ಅಳುತ್ತಾ, ಇದೆಲ್ಲ ಖಂಡಿತವಾಗ್ಲೂ ಕವಿತಾನೇ ಮಾಡಿದ್ದು. ಆಕೆ ನಿನ್ನನ್ನು ಬಿಡಲ್ಲ, ಹುಷಾರಾಗಿರು ಅಂತ ವಿಮಲಾ ಒಂದಿಗೆ ಹೇಳ್ತಾಳೆ. ಆ ದಿನ ರಾತ್ರಿ ಕವಿತಾ ವಿಮಲಾ ಮನೆಗೆ ಹೋಗ್ತಾಳೆ. ಅಲ್ಲಿ ಅವರು ನಿದ್ದೆ ಮಾಡದೆ ಕವಿತಾಗೋಸ್ಕರ ಕಾಯ್ತಾ ಇರ್ತಾರೆ. ಕವಿತಾ ಅಲ್ಲಿಗೆ ಬಂದ ತಕ್ಷಣನೇ ಅವರು ಕವಿತಾನ ಹಿಡ್ಕೊಳ್ತಾರೆ. ನನ್ಗೆ ಬೋಡಿ ಮಾಡ್ಬೇಕು ಅನ್ಕೊಳ್ತಿದ್ಯಾ ಅಲ್ವಾ? ನಿನಗೆ ಮಾಡ್ತೀನಿ ನಡಿ, ನಿಮ್ಮಪ್ಪ ಅಮ್ಮನಿಗೆ ಈ ವಿಷಯ ಹೇಳ್ತೀನಿ ಅಂತ ಕವಿತಾನ ಕರ್ಕೊಂಡು ವಿಮಲಾ ತಂದೆ ಹಾಗೂ ನಳಿನಿ ತಂದೆ ಇಬ್ರು ಸೇರಿ ಅಲ್ಲಿ ಕವಿತಾ ಮನೆಗೆ ಹೋಗ್ತಾರೆ. ಹಾಗೆ ಅವ್ರಿಗೆ ಮಾತುಗಳು ಬೆಳೆದು ಎಲ್ರೂ ಕೋಲಿಂದ ಆ ಕುಟುಂಬವನ್ನ ಹೊಡೆಯೋಕೆ ಶುರು ಮಾಡ್ತಾರೆ. ಅಲ್ಲಿ ಅಲೇಖ್ಯ ಅವಳ ನಿಜ ರೂಪಕ್ಕೆ ಬದಲಾಗಲು ಪ್ರಯತ್ನ ಮಾಡ್ತಾಳೆ. ಆದ್ರೆ ಅದು ಆಕೆಯಿಂದ ಆಗಲ್ಲ. ಯಾಕಂದ್ರೆ ಆಕೆ ಕವಿತಾಗೆ ಜನ್ಮ ಕೊಟ್ಟ ನಂತರ ಅವಳ ಶಕ್ತಿ ಕಳ್ಕೊಳ್ತಾಳೆ. ಏನಿದು, ನನ್ನ ಶಕ್ತಿಗಳು ಕೆಲಸ ಮಾಡ್ತಿಲ್ಲ ಅನ್ಕೊಂಡು ಕವಿತಾ ಒಂದಿಗೆ,
ನಿನ್ಗೆ ತುಂಬಾ ಶಕ್ತಿಗಳಿದಾವೆ, ನೀನು ಅವ್ರನ್ನೆಲ್ಲ ಬಂಧಿಸಬಹುದು ಅಂತ ಹೇಳ್ತಾಳೆ ಅಲೇಖ್ಯ. ಆಕೆ ತಕ್ಷಣ ಅವ್ರನ್ನೆಲ್ಲ ಬೆಂಕಿಯಿಂದ ಬಂಧಿಸಿ ಏನ್ರೋ ಮೊದ್ಲು ತಪ್ಪು ಮಾಡಿದ್ದು ನಿಮ್ಮಲ್ಲಿ ಒಬ್ರು, ಅದಕ್ಕೆ ಪ್ರತೀಕಾರ ನಾನ್ ತೀರ್ಸ್ಕೊಂಡೆ. ಈಗ ಎಲ್ರೂ ಸೇರಿ ನಮ್ಮನ್ನ ಹೊಡೆಯೋಕ್ ಬರ್ತೀರಾ? ಈ ಬೆಂಕಿಯಲ್ಲಿ ಎಲ್ರೂ ಬಿದ್ದು ಸಾಯ್ರಿ ಅಂತ ಅಂತಾಳೆ. ಅದಕ್ಕೆ ಅವರು ಭಯ ಪಡುತ್ತಾ ದಯವಿಟ್ಟು ನಮ್ಮನ್ನ ಬಿಡು ಅಂತ ಕೇಳ್ಕೊಳ್ತಾರೆ. ಆಗ ಅವರ ತಂದೆ ತಾಯಿರು, ಅಮ್ಮ ಕವಿತಾ, ನಡೆದಿದ್ದೇನೋ ನಡೆದೋಯ್ತು, ಅವ್ರನ್ನ ಬಿಟ್ಬಿಡು, ಅವರಿನ್ನ ನಮ್ ತಂಟೆಗೆ ಬರಲ್ಲ ಅಂತ ಸಮಾಧಾನ ಮಾಡ್ತಾರೆ. ತಕ್ಷಣ ಕವಿತಾ ಬೆಂಕಿಯನ್ನ ಆರಿಸ್ಬಿಡ್ತಾಳೆ. ಇನ್ನ ಅವರು ಭಯದಿಂದ ಅಲ್ಲಿಂದ ಹೊರಟೋಗ್ತಾರೆ. ಕವಿತಾ ಕುಟುಂಬ ಇನ್ನ ಯಾವತ್ತಿನಂತೆ ಸಂತೋಷವಾಗಿರುತ್ತೆ. ಅದು ಒಂದು ಚಿಕ್ಕ ಗ್ರಾಮ. ಆ ಗ್ರಾಮದಲ್ಲಿ ಕುಡಿಯೋ ನೀರು ಸೌಕರ್ಯ ಇರ್ತಾನೆ ಇರ್ಲಿಲ್ಲ. ಊರಿನ ಪ್ರಜೆಗಳು ನೀರಿಗೋಸ್ಕರ ತುಂಬಾ ದೂರ ಪ್ರಯಾಣ ಮಾಡಿ ನೀರನ್ನು ತರಬೇಕಾಗಿತ್ತು. ಅದೇ ಊರಿನಲ್ಲಿರ್ತಿದ್ದ ರಾಮಯ್ಯ ಮನಸ್ಸಲ್ಲಿ ಎಷ್ಟು ದಿನ ಅಂತ ಈ ಕಷ್ಟಗಳು ಪಡಬೇಕು, ಎಲ್ಲಿ ಬಾವಿ ತೋಡಿದ್ರು ಬೋರ್ ಹಾಕಿದ್ರು ಉಪ್ಪು ನೀರೇ ಬರ್ತಿದೆ, ಆದ್ರೆ ಕುಡಿಯೋ ನೀರು ಮಾತ್ರ ಬರ್ತಾನೆ ಇಲ್ಲ, ಇದಕ್ಕೋಸ್ಕರ ನಾನು ಏನಾದ್ರೂ ಮಾಡಬೇಕು. ಹಾಗೆ ದಿನಗಳು ಕಳೆದವು. ಒಂದು ದಿನ ಒಂದು ಊರಿನ ದೊಡ್ಡವರು ಒಂದು ಸ್ವಾಮೀಜಿನ ಕರ್ಕೊಂಡು ಬಂದು ಅವರ ಊರಿನ ಪರಿಸ್ಥಿತಿನ ವಿವರಿಸ್ತಾನೆ. ಸ್ವಾಮೀಜಿ ಆ ಊರೆಲ್ಲ ತಿರುಗಾಡಿ ಒಂದು ಮರದ ಹತ್ರ ನಿಂತ್ಕೊಂಡು ಊರಿನ ದೊಡ್ಡವರ ಹತ್ರ, ಇದೋ ಈ ಮರದ ಹತ್ರ ಬಾವಿನ ತೋಡ್ರಿ, ಇಲ್ಲಿ ಈ ಬಾವಿಲಿ ಕುಡಿಯೋ ನೀರು ಬರುತ್ತೆ, ನಿಮ್ಮ ಕಷ್ಟಗಳು ತೀರಿ ಹೋಗುತ್ತೆ ಅಂತ ಹೇಳ್ದ. ಸರಿ ಸ್ವಾಮಿ, ನಾನು ನಾಳೆಯಿಂದಾನೇ ಕೆಲಸ ಶುರು ಮಾಡ್ತೀನಿ ಅಂತ ಹೇಳಿ ಆತನಿಗೆ ಹಣ ಕೊಟ್ಟು ಕಳಿಸ್ಕೊಟ್ಬಿಟ್ಟ. ಮರುದಿನ ಬೆಳಿಗ್ಗೆ ಊರಿನ ದೊಡ್ಡವರು ಸ್ವಾಮೀಜಿ ಹೇಳಿದ ಹಾಗೆ ಅಲ್ಲಿ ಬಾವಿನ ತೋಡ್ತಾ ಇರ್ತಾರೆ. ಹಾಗೆ ತೋಡುತ್ತಾ ತೋಡುತ್ತಾ ನೀರು ಕಾಣಿಸುತ್ತೆ. ನೀರನ್ನು ನೋಡಿದ ಅವರೆಲ್ಲ ಸಂತೋಷಿಸ್ತಾರೆ. ಊರಿನ ದೊಡ್ಡವರು ಆ ನೀರನ್ನು ರುಚಿ ನೋಡಿ ಅಂತ ಅವರ ಹತ್ರ ಹೇಳ್ತಾನೆ. ಅದರಲ್ಲಿ ಒಬ್ಬ ನೀರನ್ನು ರುಚಿ ನೋಡ್ದ. ಆ ನೀರು ಉಪ್ಪಾಗಿ ಇರುತ್ತೆ. ಆಗ ಆತನು ಊರಿನ ದೊಡ್ಡವರೊಂದಿಗೆ, ಅಯ್ಯ, ಈ ನೀರು ತುಂಬಾ ಉಪ್ಪಾಗಿದೆ. ಹೌದಾ? ಹಾಗಾದ್ರೆ ಅವನು ನಿಜವಾದ ಸ್ವಾಮೀಜಿ ಅಲ್ಲ, ಹಣ ತಗೊಂಡು ನನ್ನನ್ನೇ ಮೋಸ ಮಾಡ್ದ ಅಂತ ಆತನನ್ನೇ ಬೈಕೊಳ್ತಾರೆ. ಹಾಗೆ ಇನ್ನೂ ಸ್ವಲ್ಪ ದಿನಗಳು ಕಳೆದವು. ಆಗ ಊರಿನ ಪ್ರಜೆಗಳೆಲ್ಲ ನೀರ್ ತರೋಕೆ ಅಂತ ಇನ್ನಷ್ಟು ಕಷ್ಟಪಡ್ತಾ ಇದ್ರು. ಆಗ ರಾಮಯ್ಯ ದೇವ್ರನ್ನ ಪ್ರಾರ್ಥನೆ ಮಾಡುತ್ತಾ, ಭಗವಂತ, ನಮ್ಮೂರಿನ ಕಷ್ಟಗಳು ನೀನೇ ತೀರಿಸ್ಬೇಕು, ಇನ್ಮೇಲಾದ್ರೂ ನಮ್ಮ ಮೇಲೆ ಕರುಣೆ ತೋರಿಸು ಅಂತ ದೇವ್ರನ್ನ ನೆನೆಸ್ಕೊಂಡು ಆ ರಾತ್ರಿ ನಿದ್ದೆ ಮಾಡ್ತಾನೆ. ನಂತರ ಬೆಳಿಗ್ಗೆ ಒಂದು ಭಿಕ್ಷುಕ ರಾಮಯ್ಯನ ಮನೆಗೆ ಬಂದು ಭವತಿ ಭಿಕ್ಷಾಂ ದೇಹಿ ಅಂತ ಕೇಳ್ಕೊಳ್ತಾನೆ. ಒಳಗಡೆ ಇರೋ ರಾಮಯ್ಯ ಹೊರಗಡೆಗೆ ಬಂದು ಆತನಿಗೆ ಭಿಕ್ಷೆ ಹಾಕ್ದ. ಏನಪ್ಪ, ತಪ್ಪಾಗಿ ಅನ್ಕೋಬೇಡ, ನಿನ್ ಮುಖ ನೋಡ್ತಿದ್ರೆ ಏನ್ರ ಬಗ್ಗೆನೋ ತುಂಬಾ ಯೋಚನೆ ಮಾಡ್ತಿರೋ ಹಾಗಿದೆ, ಏನ್ ನಡೀತೋ ತಿಳ್ಕೊಳ್ಬಹುದಾ? ಆಗ ರಾಮಯ್ಯ ಆತನಿಗೆ ನಡೆದ ವಿಷಯವೆಲ್ಲ ಹೇಳಿದ. ನೋಡಪ್ಪ, ನೀನು ನಿನ್ ಮನೆಯನ್ನ ದಾನ ಮಾಡಿದ್ರೆ ಈ ಊರಿಗೆ ನೀರ್ ಬರುತ್ತೆ ಅಂದ್ರೆ ಏನು? ನನ್ಗರ್ಥ ಆಗ್ಲಿಲ್ಲ. ಏನೂ ಇಲ್ಲಪ್ಪ, ನಿನ್ನ ಮನೆಯ ಮಧ್ಯದಲ್ಲಿ ಬಾವಿನ ತೋಡಿದ್ರೆ ಅಲ್ಲಿ ಕುಡಿಯೋ ನೀರು ಬರುತ್ತೆ. ಆಗ ಆ ನೀರು ನಿಮ್ಮೂರಿನವ್ರಿಗೆ ದಾಹ ತೀರ್ಸುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟೋದ್ರು. ಆಗ ರಾಮಯ್ಯ, ಈತನ ನೋಡಿದ್ರೆ ಭಿಕ್ಷುಕನಾಗಿ ಇಲ್ಲ, ಆ ದೇವ್ರೇ ಭಿಕ್ಷುಕ ರೂಪದಲ್ಲಿ ಇಲ್ಲಿ ಬಂದ ಹಾಗೆ ಇದ್ದಾನೆ ಅನ್ಕೊಂಡು ಊರಿನ ದೊಡ್ಡವರಿಗೆ ಪ್ರಜೆಗಳೆಲ್ಲರಿಗೂ ವಿಷಯವನ್ನು ಹೇಳಿದ. ಒಂದು ಸ್ವಾಮೀಜಿ ಮಾತು ನಂಬಿ ನಾನು ತುಂಬಾ ಹಣ ಮೋಸ ಹೋದೆ ಅಂತವ್ರ ಮಾತು ನಂಬೇಡಿ, ಆತನು ಯಾರೋ ಏನೋ ಗೊತ್ತಿಲ್ಲ, ಆದ್ರೆ ಅದ್ರ ಬಗ್ಗೆ ಬಿಟ್ಬಿಡಿ, ನಮ್ಮೂರಿಗೆ ಒಳ್ಳೇದಾಗ್ಬೇಕು ಅಂತ ಬರ್ತಿದೆ ಅಂತಾರೆ ಊರಿನ ದೊಡ್ಡವರು. ಆಗ ರಾಮಯ್ಯ, ಒಂದು ಸಲ ಪ್ರಯತ್ನ ಮಾಡಿ ನೋಡೋಣ, ಅದ್ರಲ್ಲಿ ಏನಿದೆ, ಮಹಾ ಅಂದ್ರೆ 2 ದಿನ ಚಿಂತೆ ಮಾಡ್ತೀವಿ ಅಷ್ಟೇ ಅಲ್ವಾ, ನಡೆಯದೇ ಇರೋ ಬಗ್ಗೆ ಮಾತಾಡೋದು ಅನವಸರ, ನಿನಗೆ ಹಾಗನ್ಸಿದ್ರೆ ನೀನು ಕಷ್ಟಪಡು, ನಾನೇ ನನ್ನ ಮನೆ ಮಧ್ಯದಲ್ಲಿ ಬಾವಿನ ತೋಡ್ತೀನಿ. ರಾಮಯ್ಯ, ಅನವಸರವಾಗಿ ನಿನ್ ಮನೇನ ಹಾಳು ಮಾಡ್ಕೊಳ್ಬೇಡ, ಬಿಟ್ಬಿಡು ಅಂತಾನೆ ಊರಿನ ದೊಡ್ಡವರು. ಆದ್ರೆ ಆ ರಾಮಯ್ಯ
ಆತನ ಮಾತುಗಳು ಹಿಡ್ಸ್ಕೊಳ್ದೆ ಮನೆಗೆ ಹೋಗಿ ದೇವರ ವಿಗ್ರಹ ಮುಂದೆ, ಸ್ವಾಮಿ, ನೀನೇ ಭಿಕ್ಷುಕನ ರೂಪದಲ್ಲಿ ಬಂದಿದ್ಯೇನೋ ಅಂತ ನಂಬ್ತೀನಿ, ನಿನ್ ಮೇಲೆ ಭಾರ ಹಾಕಿ ಈ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿ ಅವನ ನಡು ಮನೆಯಲ್ಲಿ ಬಾವಿನ ತೋಡೋಕೆ ಶುರು ಮಾಡ್ದ. ಹಾಗೆ ದಿನಗಳು ಕಳೀತಿದ್ದಾವೆ. ಆತನು ಆಳವಾಗಿ ಅಗಿತಾನೇ ಇರ್ತಾನೆ. ಹಾಗೆ ಆತನು ಬಾವಿನ ತೋಡ್ತಾ ಇದ್ದಾಗ ಆತನಿಗೆ ಒಂದು ದೊಡ್ಡ ಮಡಕೆ ಕಾಣಿಸುತ್ತೆ. ಅದನ್ನ ನೋಡಿದ ರಾಮಯ್ಯ, ಏನಿ ಮಡಕೆ ಅಂತ ಅದನ್ನ ಹೊರಗಡೆಗೆ ತೆಗ್ದ. ಮಡಕೆನ ಹೊರಗೆ ತೆಗೆದ ತಕ್ಷಣನೇ ಅಲ್ಲೆಲ್ಲ ನೀರು ಬಂದು ಬಿಡುತ್ತೆ. ರಾಮಯ್ಯ ತಕ್ಷಣ ನೀರನ್ನು ರುಚಿ ನೋಡ್ತಾನೆ. ಆ ನೀರು ತುಂಬಾ ರುಚಿಯಾಗಿರುತ್ತೆ. ರಾಮಯ್ಯ ಸಂತೋಷಕ್ಕೆ ತಡೆನೇ ಇಲ್ಲದೆ ಹೋಗುತ್ತೆ. ತಕ್ಷಣ ಆತನು ಓಡಿ ಓಡಿ ಹೋಗಿ ಊರಿನ ದೊಡ್ಡವರೊಂದಿಗೆ, ಪ್ರಜೆಗಳೊಂದಿಗೆ, ಆತನು ಹೇಳಿದ ಹಾಗೆ ಇಲ್ಲಿ ಕುಡಿಯೋ ನೀರು ಲಭಿಸುತ್ತೆ, ನನ್ನ ಕಷ್ಟಕ್ಕೆ ಪ್ರತಿಫಲ ಲಭಿಸಿತು ಅಂತ ಅಂತಾನೆ. ಅದನ್ನು ಕೇಳಿದವರೆಲ್ಲ ಆತನ ಮನೆಗೆ ಹೋಗಿ ಆ ಬಾವಿನ ನೋಡ್ತಾರೆ. ಹಾಗೆ ಆ ಬಾವಿಲಿರೋ ನೀರನ್ನು ರುಚಿ ನೋಡ್ತಾರೆ. ನಿಜವಾಗ್ಲೂ ಈ ನೀರು ಕುಡಿಯೋಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ರಾಮಯ್ಯನೊಂದಿಗೆ, ರಾಮಯ್ಯ, ನಮ್ಮನ್ನೆಲ್ಲ ನೀವು ಕ್ಷಮಿಸ್ಬೇಕು. ಯಾವುದೋ ಒಂದು ಕಳ್ಳ ಸ್ವಾಮೀಜಿ ಮಾಡಿದ ಕೆಲಸಕ್ಕೆ ಎಲ್ಲರೂ ಹಾಗೇ ಇರ್ತಾರೆ ಅಂತ ಭ್ರಮೆಯಲ್ಲಿರೋದು ನಮ್ದೇ ತಪ್ಪು. ಆದ್ರೆ ನೀನು ಎಷ್ಟೋ ಕಷ್ಟಪಟ್ಟು ಊರಿಗೋಸ್ಕರ ನಿನ್ ಮನೇನೂ ಸಹ ತ್ಯಾಗ ಮಾಡ್ದೆ. ಏನ್ ಕೊಟ್ರು ನಿನ್ ಋಣ ತೀರ್ಸ್ಕೊಳಕ್ಕಾಗಲ್ಲ. ಊರಿನ ಪ್ರಜೆಗಳೆಲ್ಲ ನಿನಗೆ ಋಣ ಪಟ್ಟಿರ್ತೀವಿ. ಅಷ್ಟು ಮಾತ್ ಯಾಕಪ್ಪ, ನಮ್ಮೂರು ಚೆನ್ನಾಗಿರೋದೇ ನಮಗ್ ಬೇಕಿರೋದು ಅಂತಾನೆ ರಾಮಯ್ಯ. ಇಷ್ಟರಲ್ಲಿ ಊರಿನ ದೊಡ್ಡವರು ಅಲ್ಲಿರ ಮಡಕೆನ ನೋಡಿ, ಇಷ್ಟು ದೊಡ್ಡ ಮಡಕೆ ಎಲ್ಲಿದ್ದು? ಇದರ ವಿಷಯನೇ ಮರೆತು ಹೋದೆ. ಬಾವಿ ತೋಡ್ತಿದ್ರೆ ಇದು ಹೊರಗೆ ಬಿತ್ತು. ಅಸಲಿಗೆ ಇಲ್ಲಿ ಏನಿದೆಯೋ ನೋಡ್ಲೇ ಇಲ್ಲ ಅಂತ ಅದರ ಹತ್ರಕ್ಕೆ ಹೋಗಿ ಅದನ್ನ ತೆಗೆದು ನೋಡ್ದ. ಅದರಲ್ಲಿ ಚಿನ್ನದ ನಾಣ್ಯಗಳು ಇದಾವೆ. ಅದನ್ನ ನೋಡಿದ ರಾಮಯ್ಯ, ಊರಿನ ದೊಡ್ಡವರು, ಪ್ರಜೆಗಳೆಲ್ಲ ಆಶ್ಚರ್ಯಪಟ್ರು. ರಾಮಯ್ಯ, ನಿನ್ನೊಳ್ಳೆ ಮನಸ್ಸಿಗೆ ದೇವ್ರು ಒಳ್ಳೆ ಕೆಲ್ಸನೇ ಮಾಡ್ದ. ನಿನ್ ಮನೇನ ದಾನ ಮಾಡಿದ್ರು ನೀನು ಇನ್ನೊಂದು ಒಳ್ಳೆ ಮನೆ ಕಟ್ಕೊಳ್ಳೋಕೆ ದೇವ್ರು ಈ ರೂಪದಲ್ಲಿ ಸಹಾಯ ಮಾಡ್ದ. ನಿಜಾನೇ, ದೇವ್ರು ನಿಜವಾಗ್ಲೂ ನನ್ ಜೊತೆನೇ ಇದ್ದು ಎಲ್ಲದಕ್ಕೂ ಸಹಾಯ ಮಾಡ್ದ ಅಂತ ಸಂತೋಷಪಟ್ಟ ರಾಮಯ್ಯ. ಆ ವಿಧವಾಗಿ ಬಂದ ಚಿನ್ನದಿಂದ ರಾಮಯ್ಯ ಧನವಂತನಾದ. ಹಾಗೆ ಊರಿನವ್ರಿಗೂ ಕುಡಿಯೋ ನೀರು ಲಭಿಸಿದ್ದಕ್ಕೆ ಪ್ರಜೆಗಳೆಲ್ಲ ದೊಡ್ಡ ಭಾರ ತಪ್ಪೋಯ್ತು. ರಾಮಯ್ಯ ತ್ಯಾಗಕ್ಕೆ ದೇವ್ರು ಪ್ರತಿಫಲ ಕೊಟ್ಟ.